ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಸೊ ನಮ್ಮ ಗಾಡಿ ಇವತ್ತು ರೆಡಿಯಾಗಿದೆ ಅಂದಮೇಲೆ ಎಲ್ಲೋ ಆಚೆ ಹೋಗ್ತಾ ಇದ್ದೀವಿ ಅಂತ. ಇವತ್ತಿನ ಕೆಲಸ ಬಂದು ಒಂದು ಹೊಸ ಗಾಡಿ ಬುಕ್ ಮಾಡೋಕ್ಕೆ. ಬನ್ನಿ, ಅದಕ್ಕೆ ಮುಂಚೆ ನಮ್ಮ ಪಾರ್ಕಿಂಗ್ ತೋರಿಸ್ಬಿಡ್ತೀವಿ. ಇವು ಸದ್ಯಕ್ಕೆ ನಮ್ಮ ಹತ್ರ ಇರೋ 2 ವೀಲರ್ ಕಲೆಕ್ಷನ್. ಇದು ಹೀರೋ ಎಕ್ಸ್ಟ್ರೀಮ್ 150cc. ಅದು ಬಿಟ್ಟರೆ ಇದು ನಮ್ಮ ರೈಡಲ್ಲಿ ನೋಡಿರ್ತಾರೆ ರಾಯಲ್ ಎನ್ಫೀಲ್ಡ್ ಹಂಟರ್. ಇದು ಹೊಸ ಗಾಡಿ. ಇದು ತುಂಬ ಹಳೆಯದು ಸ್ಕೂಟಿ ES. ಅದು ಬಿಟ್ಟರೆ ಇದು ಪಲ್ಸರ್ 150. ಅದಾದಮೇಲೆ ಇಲ್ಲಿ ಹೀರೋ ಹೋಂಡಾ ಸ್ಪ್ಲೆಂಡರ್. ಈ ಗಾಡಿಗೆ ಆಲ್ಮೋಸ್ಟ್ 26 ವರ್ಷ ಆಗಿದೆ, ಸ್ಟಿಲ್ ರನ್ನಿಂಗ್ ಕಂಡೀಷನಲ್ಲಿದೆ. ಸೊ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಆಲ್ಮೋಸ್ಟ್ ಈ ಪಲ್ಸರ್ ಮತ್ತು ಹೀರೋ ಹೋಂಡಾ ಸ್ಪ್ಲೆಂಡರ್ ಎರಡನ್ನೂ ಕೊಟ್ಟುಬಿಟ್ಟು ಇನ್ನೊಂದು ಹೊಸದು ಗಾಡಿ ಹೀರೋ ಸ್ಪ್ಲೆಂಡರು ಅಥವಾ ಗ್ಲ್ಯಾಮರು ಯಾವ ಗಾಡಿ ಆಗುತ್ತೆ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಸಂಡೇ ಶೋರೂಮ್ಗಳೆಲ್ಲ ತೆಗ್ದಿರುತ್ತೆ, ಹೋಗಿ ನೋಡೋಣ ಹೀರೋದಲ್ಲಿದೆಯಾ, ಹೋಂಡಾದಲ್ಲಿದೆಯಾ, ಬಜಾಜಲ್ಲಿ ಸಿಗುತ್ತಾ, ಒಂದು ರೌಂಡ್ ಚೆಕ್ ಮಾಡಿ ನೋಡೋಣ. ಸೊ ಇದು ಗಾಡಿ ಸದ್ಯದ ಕಲೆಕ್ಷನ್ನು. ಸೊ ಪ್ರಾಬ್ಲಿ ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ಈ ಎರಡೂ ಗಾಡಿ ಹೋಗಿ ಒಂದು ಹೊಸ ಗಾಡಿ ಬರುತ್ತೆ. ಸೊ ಸ್ಕೂಟಿ ರನ್ನಿಂಗಲ್ಲಿದೆ, ಮನೆ ಹತ್ರಕ್ಕೆ ಉಪಯೋಗಿಸ್ತೀವಿ. ಇದು ಲಾಂಗ್ ರೈಡ್ಗೆ, ಮಾಮೂಲಿ ಆಫೀಸ್ಗೆ ಉಪಯೋಗಿಸೋದು. ಸೊ ಇದು ಅಷ್ಟೇ ಹೀರೋ ಎಕ್ಸ್ಟ್ರೀಮ್. ಇದು ಗಾಡಿ ಓಲ್ಡ್ ಆಗಿದೆ, ಆಲ್ಮೋಸ್ಟ್ ಒಂದು 2 ಇಯರ್ಸ್ಗೆ ಇನ್ನೊಂದು FC ಬರುತ್ತೆ. ಆ ರೇಂಜಿಗೆ ಓಲ್ಡ್ ಆಗಿದೆ, ಬಟ್ ಸ್ಟಿಲ್ ಚೆನ್ನಾಗಿದೆ ಗಾಡಿ, ಒಳ್ಳೆ ರನ್ನಿಂಗ್ ಕಂಡೀಷನ್ ಇದೆ. ಇವತ್ತಿಗೂ ನಾನು ಇದೇ ಉಪಯೋಗಿಸಿದ್ದು. ನಿನ್ನ ಹೆಸರೇನು? ಪಪ್ಪ ಹೆಸರೇನು? ವಿಶ್ವ ಪಪ್ಪ. ಮಮ್ಮ ಹೆಸರೇನು? ಪಿಂಕಮ್ಮಮ್ಮ. ಅಜ್ಜಿ ಹೆಸರು? ತಾತ ಹೆಸರು? ಶ್ರೀನಿವಾಸ ತಾತ. ದೊಡ್ಡಪ್ಪ ಹೆಸರು? ಕೀರ್ತಿ ದೊಡ್ಡಪ್ಪ. ಥ್ಯಾಂಕ್ ಯು. ನಮ್ಮ ಕಾರು ಇಷ್ಟು ಆ್ಯಂಗಲ್ ಡೌನಲ್ಲಿ ನಿಲ್ಲಿಸಿದ್ದೀವಿ. ಈ ಥರ ನಿಲ್ಲಿಸಿದ್ರೆ ಇಂಜಿನ್ ಆಯಿಲು, ಪೆಟ್ರೋಲು ಎಲ್ಲ ಒಂದು ಸೈಡಿಗೆ ಬಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ನಿಮ್ಗೇನಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಪಲ್ಸರ್ ಆ್ಯಂಡ್ ಸ್ಪ್ಲೆಂಡರು ರೆಡಿ ಹೊಡ್ತದೆ. ನಾವೆಲ್ಲರೂ ಕಾರಲ್ಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಯಾವ ಗಾಡಿ ಇಷ್ಟ ಆಗುತ್ತೆ, ಯಾವ ಗಾಡಿ ಬುಕ್ ಮಾಡ್ತೀವಿ ನೋಡೋಣ. ನಮ್ಮ ಪಾಪು ಗಾಡಿ ನೋಡೋದಕ್ಕೆ ಏನು ಕ್ರೇಜಿಯಾಗಿ ರೆಡಿಯಾಗಿ ಬಂದಿಲ್ಲ ನೋಡಿ. ಆ್ಯಂಡ್ ಫಸ್ಟ್ ಸ್ಟಾಪ್ ನಮ್ಮದು ಇಲ್ಲಿ ಹೋಂಡಾ ಸ್ಪ್ರಿಂಗ್ ಹೋಂಡಾ ಅಂತ. ಇದು ಅಪ್ಪದು ಫಸ್ಟು ಟೆಸ್ಟ್ ರೈಡು. ವೆಹಿಕಲ್ ಬಂದು SP 125. ನಾವು ಹೋಂಡಾ SP 125 ಚೆಕ್ ಮಾಡಿದ್ವಿ. ಬಟ್ ಒಂದು ಏನಂದರೆ ಈ ಫ್ಯೂಯಲ್ ಟ್ಯಾಂಕು ಇವರೆಲ್ಲ ಹೆಂಗೆ ಕೊಟ್ಬಿಟ್ಟಿದ್ದಾರೆ ಅಂದರೆ ಓಪನ್ ಮಾಡಿದ್ರೆ ಸೀದಾ ಈ ಕವರ್ ಕೈಗೆ ಬಂದುಬಿಡುತ್ತೆ. ಪ್ಲಸ್ ಪಿಕಪ್ಪು ನಮಗೆ ಸಿಗಲಿಲ್ಲ. ಆಲ್ಮೋಸ್ಟ್ ನಮ್ಮದು ಸ್ಪ್ಲೆಂಡರ್ ಓಡಿಸ್ದಂಗೆ ಇತ್ತು. ಲೆಟ್ಸ್ ಸಿ. ಇಲ್ಲಿ ನೋಡಿ ಹೋಂಡಾ CB 125. ಕಲರ್ ಮಾತ್ರ ಕ್ರೇಜಿ ಆಗಿದೆ ಇದು. ಸೊ ನಾವು ಹೋಂಡಾ ಅವ್ರದ್ದು SP 125ನ ಟೆಸ್ಟ್ ರೈಡ್ ಮಾಡಿದ್ವಿ. ಬಟ್ ನಮ್ಮ ತಂದೆಯವ್ರಿಗೆ ಯಾಕೋ ಆ ಗಾಡಿ ಸಮಾಧಾನ ಆಗಲಿಲ್ಲ. ಅವ್ರಿಗೆ ಪಿಕಪ್ ಅಷ್ಟಿಲ್ಲ ಅಂತ ಫೀಲ್ ಆಯಿತು. ಬೇಸಿಕಲಿ ಅವ್ರಿಗೆ ಹೀರೋ ಮೇಲೆ ಒಲವು ಜಾಸ್ತಿ. ಸೊ ಹಾಗಾಗಿ ಕೊನೆಗೆ ನಾವು ಅಲ್ಲಿಂದ ಹೊರಟು ಹೀರೋ ಶೋರೂಮ್ಗೆ ಹೋಗಿ ಹೀರೋ ಗ್ಲ್ಯಾಮರ್ X 125ನೇ ಬುಕ್ ಮಾಡಿದ್ವಿ. ಕೊನೆಗೆ ಹೋಂಡಾ ನೋಡಾದ್ಮೇಲೆ ಹೀರೋ ಗಾಡಿ ನೋಡೋಣ ಅಂತ ಹೋದ್ವಿ. ಹೀರೋದಲ್ಲಿ ನಾವು ನೋಡಿದಂಥ ಗಾಡಿ ಹೀರೋ ಗ್ಲ್ಯಾಮರ್ X 125. ಹೀರೋ ಗ್ಲ್ಯಾಮರ್ X ಅಂತ ಇದೆ ನೋಡಿ ಸಿಗ್ನೇಚರು. ಸಖತ್ ಕ್ರೇಜಿ ಫೀಚರ್ ಇದೆ. ಕ್ರೂಸ್ ಕಂಟ್ರೋಲ್ ಇದೆ, ಇಂಜಿನ್ ಆನ್ ಆ್ಯಂಡ್ ಆಫು, ಹಜಾರ್ಡ್ ಬಟನ್ನು, 3 ಮೋಡ್ಸ್ ಇದೆ ಇದರಲ್ಲಿ, ಒಳ್ಳೆ ಡಿಸ್ಪ್ಲೇ ಇದೆ, ರೈಡ್ ಬೈ ವೈರ್ ಟೆಕ್ನಾಲಜಿ ಇದೆ, ಚಾರ್ಜರ್ ಇದೆ, Type C ಚಾರ್ಜರ್ ಇದೆ. ಸೊ ಭಯಂಕರ ಫೀಚರ್ ಕೊಟ್ಬಿಟ್ಟಿದ್ದಾರೆ ಈ ಗಾಡಿನಲ್ಲಿ. ಪ್ಲಸ್ ದಿಸ್ ಈಸ್ ಫ್ರಮ್ ಹೀರೋ ಗಾಡಿಗಳು ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ನಮ್ಮ ಮನೇಲಿ ಆಲ್ರೆಡಿ 2 ಗಾಡಿ ಫುಲ್ ಯೂಸ್ ಆಗಿದೆ ಹೀರೋ ಗಾಡಿ. ಸೊ ದಿಸ್ ಈಸ್ i3s ಟೆಕ್ನಾಲಜಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗಾಡಿ, ಎಲ್ಲರಿಗೂ ಮನೇಲಿ ಇಷ್ಟ ಆಯಿತು. ಸೊ ಹಾಗಾಗಿ ಇದೇ ಗಾಡಿನ ನಾವು ಬುಕ್ ಮಾಡೇ ಬಿಟ್ವಿ. ಬುಕ್ ಮಾಡಿ ಫಾರ್ಮಾಲಿಟೀಸ್ ಎಲ್ಲ ಆಲ್ರೆಡಿ ಆಗೋಗಿದೆ, ಪೇಮೆಂಟ್ ಎಲ್ಲ ಕಂಪ್ಲೀಟ್ ಆಗೋಗಿದೆ.
ಆ್ಯಕ್ಚುಲಿ ಗಾಡಿ ಇವತ್ತು ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಲೇಟ್ ಆಗೋಯ್ತು ಅಂದ್ಬಿಟ್ಟು ಇವತ್ತು ತೊಗೋತಾ ಇಲ್ಲ, ನಾಳೆ ಡೆಲಿವರಿ ತೊಗೋತೀವಿ. ಸೊ ಅದಕ್ಕೆ ಮುಂಚೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಒಂದು ಸಾರಿ ಗಾಡಿನ ನೋಡ್ಕೊಂಬಂದ್ಬೇಡೋಣ. ಇನ್ನೇನಾದರೂ ಆಕ್ಸಸರೀಸು ಹಾಕೋದಿದ್ರೆ ಅವ್ರಿಗೆ ಇವತ್ತೇ ಹೇಳ್ಬೇಡ ಅಂದ್ಬಿಟ್ಟು ಹೋಗ್ತಾಯಿನಿ. ಸೊ ಬ್ಲೂ ಕಲರ್ ಹೀರೋ ಗ್ಲಾಮರ್ X 125 ಮಾಡಿರೋದು ಒಳ್ಳೆ ಓ ಇಲ್ಲೊಂದು ಹಂಪಿತ್ತು, ತೆಗ್ದುಬಿಟ್ಟಿದ್ದಾರೆ. ದೊಡ್ಡದಾಗಿತ್ತು, ಯಾಕೋ ಗೊತ್ತಿಲ್ಲ, ತೆಗ್ದುಬಿಟ್ಟಿದ್ದಾರೆ. ಓಕೆ, ಸೊ ಇದು ಮೇಜರ್ ಆರ್ಟಿರಿಯಲ್ ರೋಡ್. ಇಲ್ಲಿ ಕೆಂಗೇರಿ ಹತ್ರ ಒಂದಿದೆ ಹೀರೋ ಶೋರೂಮು, ಅಲ್ಲೇ ಮಾಡಿರೋದು, ನಾವು ಬುಕ್ ಮಾಡಿರೋದು. ಸೊ ಗಾಡಿ ಸ್ಪೆಷಲ್ ಏನಪ್ಪ ಅಂದರೆ ಇರೋ ಬರೋ ಫೀಚರ್ ಎಲ್ಲ ಕೊಟ್ಟಿದ್ದಾರೆ. ಡೈರೆಕ್ಷನ್ ಬೈ ಡೈರೆಕ್ಷನ್ನು ನ್ಯಾವಿಗೇಷನ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಇದೆ, ಒಳ್ಳೆ ಪಿಕಪ್ ಇದೆ, ಡೀಸೆಂಟ್ ಪಿಕಪ್ಪು. 125 cc ಕಂಪೇರ್ ಮಾಡಿದ್ರೆ ಒಳ್ಳೆ ಪಿಕಪ್ಪು. ಅದೆಲ್ಲದಕ್ಕಿಂತ ಮೈಲೇಜ್ ಕ್ರೇಜಿ, 65 ಕಿಲೋಮೀಟ್ರ್ ಅವ್ರು ಕ್ಲೇಮ್ ಮಾಡೋದು. ಸೊ ಬೇರೆ ನಾನು ಅದು ಇದು ವೀಡಿಯೋಸಲ್ಲಿ ಇಲ್ಲಿ ನೋಡ್ದಂಗೆಲ್ಲ 60+ ಅಂತೂ ತುಂಬ ಜನಕ್ಕೆ ಬರ್ತಾ ಇದೆ ಆರಾಮಾಗಿ. ಸೊ ಈ ಗಾಡೀಲಿ ನೋಡೋಣ, ಈ ಗಾಡೀಲೇ ಲಾಂಗ್ ರೈಡು ಟ್ರೈ ಮಾಡೋಣ, ಎಲ್ಲಾದರೂ ದೂರ. ಲೆಟ್ಸ್ ಸಿ, ಬಡ್ಜೆಟ್ ರೈಡ್ ಮಾಡಬೇಕಾದ್ರೆ ಈ ಗಾಡೀಲಿ ರೈಡ್ ಮಾಡೋಣ. ಬನ್ನಿ, ಗಾಡಿ ಯಾವ ಕಂಡೀಷನಲ್ಲಿದೆ, ಆಕ್ಸೆಸರೀಸ್ ಹಾಕ್ಸಿದ ಮೇಲೆ ಹೆಂಗೆ ಕಾಣಿಸ್ತಾ ಇದೆ, ಚಲೋ ಲೆಟ್ಸ್ ಗೋ. ಪ್ರೀ ಡೆಲಿವರಿ ಇನ್ಸ್ಪೆಕ್ಷನಲ್ಲಿ ನಾವು ಸ್ಟಾರ್ಟಿಂಗು ಚೆಕ್ ಮಾಡಿದ್ದು, ನಾವು ಒಂದು 3 ಆಕ್ಸೆಸರೀಸ್ ಹಾಕಿದ್ವಿ. ಇದೊಂದು ಕ್ರ್ಯಾಶ್ ಗಾರ್ಡು, ಕೆಳಗಡೆ ಇಲ್ಲಿರೋದೊಂದು ಇಂಜಿನ್ ಗಾರ್ಡು, ಇದಾದಮೇಲೆ ಇನ್ನೂ ಒಂದು ಆಕ್ಸೆಸರಿ ಹಾಕಿದ್ವಿ ಹಿಂದೆಗಡೆ, ಹಗ್ಗರು. ಗಾಡಿ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ನು ಮಾಡ್ಕೊಂಬಂದ್ವಿ. ಸ್ಟೈಲಾಗಿ PDI ಅಂತಾರೆ ಅದನ್ನು. ಇವಾಗ ಆ್ಯಕ್ಚುಲಿ ಯಾವುದೇ ಗಾಡಿ ತೊಗೋಬೇಕಾದ್ರೆ ಆಗಲಿ, ಕಾರ್ ತೊಗೊಳ್ಬೇಕಾದ್ರೆ ಆಗಲಿ, ದಯವಿಟ್ಟು ನೀವು ಡೆಲಿವರಿ ತೊಗೊಳೋಕ್ಕಿಂತ ಮುಂಚೆ ಒಂದು ಸಾರಿ ಹೋಗಿ ನೋಡಿ. ನೀವು ಹಾಕ್ಸಿರೋ ಆಕ್ಸೆಸರಿ ಆಗ್ಬೋದು, ಅಥವಾ ಕಾರು ಎನಿ ಡ್ಯಾಮೇಜಸ್ ಆಗ್ಬೋದು, ಸ್ಕ್ರ್ಯಾಚಸ್ ಆಗ್ಬೋದು, ಏನಾದರೂ ಇದೆಯಾ ಇದ್ದರೆ ಅದನ್ನು ನೀವು ಡೆಲಿವರಿಗೆ ಮುಂಚೆನೇ ರೆಕ್ಟಿಫೈ ಮಾಡ್ಕೊಳ್ಳಿ. ಬಿಕಾಸ್ ಒನ್ಸ್ ಅದು ನಿಮ್ಮ ಕೈಗೆ ಬಂದಮೇಲೆ ಅದು ಅವರಿಂದ ಆಗಿರೋ ತಪ್ಪಲ್ಲ, ನಿಮ್ಮಿಂದ ಆಗೋ ತಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಗಾಡಿ ಯಾವುದೇ ಹೊಸ ಗಾಡಿ ತೊಗೊಳೋದಕ್ಕೆ ಮುಂಚೆ, ಹೊಸದೋ ಹಳೇದೋ, ಪೇಮೆಂಟ್ ಮಾಡಿ ಗಾಡಿ ತೊಗೋತಾ ಇದ್ದೀರಾ ಅಂದಮೇಲೆ ಡೆಲಿವರಿ ನಿಮ್ಮ ಕೈಗೆ ತೊಗೊಳಕ್ಕಿಂತ ಮುಂಚೆ ಕಂಪ್ಲೀಟಾಗಿ ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡಿ. ಇಟ್ ಈಸ್ ಸೇಫ್. ಮೋಸ್ಟ್ ಆಫ್ ಇಟ್ ಏನೂ ಆಗಲ್ಲ, ಎಲ್ಲ ಚೆನ್ನಾಗೇ ಇರುತ್ತೆ. ಎಲ್ಲ ಶೋರೂಮಲ್ಲೂ ರೆಸ್ಪಾನ್ಸಿಬಲ್ ಆಗೇ ಎಲ್ಲ ಚೆನ್ನಾಗೇ ಮಾಡ್ತಾರೆ. ಬಟ್ ಸ್ಟಿಲ್ ಇದೊಂದು ಒಳ್ಳೆ ಹ್ಯಾಬಿಟು, ತೊಗೊಳ್ಬೇಕಾದ್ರೆ ಹಂಗೆ ಚೆಕ್ ಮಾಡೋದು. ರಶ್ವಿಯವರು ಮಾತಾಡ್ತಾ ಇದ್ದಾರೆ ನೋಡಿ ಫೋನಲ್ಲಿ. ಯಾರ ಜೊತೆ ಮಾತಾಡ್ತಾ ಇದೆಯಾ ಮನೆ? ದೊಡ್ಡಪ್ಪ ಕಡೆನಾ? ಮಾತಾಡು. ಇವ್ರು ಮಾತಾಡ್ತಾ ಇರೋ ದೊಡ್ಡಪ್ಪ, ಅಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರೆ, ಇವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ.